ಸರ್ ಶಾಖಾಹಾರಿ ನಾವು ನೋಡ್ದಂಗೆ ಥಿಯೇಟ್ರಲ್ಲಿ ಅಷ್ಟು ಅಂದರೆ ಇಮಿಡಿಯೇಟಾಗಿ ಜನ ರಿಸೀವ್ ಮಾಡಲಿಲ್ಲ. ನೋಡಿದವ್ರು ಇಷ್ಟಪಟ್ಟರು, ಬಟ್ ಆ ಫುಡ್ ಫಾಲಿಂಗ್ ಅನ್ನೋದು ಆ ಲೆವೆಲ್ಗೆ ಆಗಲಿಲ್ಲ. OTT ಯಲ್ಲಿ ಬಂದಮೇಲೆ ಸಿನಿಮಾ ಎಲ್ಲೋ ಹೋಗ್ಬಿಡ್ತು, ರೀಚ್ ಆಯಿತು, ಬೇರೆ ಭಾಷೆಗೆಲ್ಲ ಆಯಿತು. ಅದ್ರ ಬಗ್ಗೆ ಹೇಳೋದಂದರೆ ಥಿಯೇಟ್ರಿಗೆ ಜನ ಬರಲಿಲ್ಲ, ಬಟ್ OTT ಎಲ್ಲ ನೋಡಿದ್ರು. ಬಿಸ್ನೆಸ್ ವೈಸ್ ಆಗಿರ್ಬೋದು, OTT ಯಲ್ಲಿ ನೋಡಿದ್ದು ನಿಮಗೆ ಹೆಲ್ಪ್ ಆಯಿತಾ ಆ್ಯಸ್ ಎ ಬಿಸ್ನೆಸ್, ಆ್ಯಸ್ ಎ ರೆವಿನ್ಯೂ ವೈಸು? ಹೌದು, ಅಂದರೆ ಎಲ್ಲ ಥರದ ಹೆಲ್ಪ್ ಆಗಿದೆ. ಅಂದರೆ OTT ಬಂದಮೇಲೆ ಅದ್ರ ರೀಚ್ ಎಲ್ಲ, ಅಂದರೆ ನಾಟ್ ಓನ್ಲಿ OTT ಬಂದಮೇಲೆ ಮತ್ತು ಆಮೇಲೆ ಅದ್ರದ್ದು ನಮ್ಮ ಡಬ್ಬಿಂಗ್ ಆಯ್ತಲ್ವ, ಅಂದರೆ ತೆಲುಗು ಡಬ್ಬಿಂಗ್ ಆಯಿತು, ತಮಿಳು ಡಬ್ಬಿಂಗ್ ಆಯಿತು, ಎಲ್ಲದು ಪ್ರೈಮಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ನಾವು ಡಬ್ಬಿಂಗ್ ರೈಟ್ಸು ಸಹ ಕೊಟ್ಟಿದ್ದೀವಿ ಅಂದರೆ ಅದರದ್ದು. ಸೊ ಅವರು ಸಹ ಇಂಟರ್ನಲ್ ಎಲ್ಲ ಕಡೆ ಅಲ್ಲೂ ಟೆಲಿಕಾಸ್ಟ್ ಮಾಡ್ಕೊಂಡಿದ್ದಾರೆ ವಿತಿನ್ ದ ಸ್ಟೇಟ್. ಸೊ ಅದು ನಮಗೆ ಭಾಳ ಹೆಲ್ಪ್ ಆಯಿತು. ಆ್ಯಂಡ್ ಮೋರ್ ಓವರ್ ಪ್ರೊಡ್ಯೂಸರಿಗಾಗಿರ್ಬೋದು ಅಥವಾ ನನಗಾಗಿರ್ಬೋದು, ನಮ್ಮ ಮುಂದಿನ ಸಿನಿಮಾಗೆ ಒಂದು ಭಾಳ ದೊಡ್ಡ ಇದಕ್ಕೇನಂತಾರೆ ಒಂದು ಪ್ರೊಫೈಲ್, ಅದು ಅಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಆಯಿತು. ಆ ನಿಟ್ಟಿನಲ್ಲಂತೂ ಆ ಶಾಖಾಹಾರಿ ತಂಡಕ್ಕೆ ಎಲ್ಲರಿಗೂ ಹೆಲ್ಪ್ ಆಗಿದೆ. ಮತ್ತು ಥಿಯೇಟ್ರ್ ಔಟ್ಕಮ್ ಅಂತ ಬಂದಾಗ ಅದು ಬಹುಶಃ ಅದು ನಾವು ಬ್ಯಾಡ್ ರಿಲೀಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮದು ರಿಲೀಸ್ ಆಗಿದ್ದಾಗ 16 ಸಿನಿಮಾ ರಿಲೀಸ್ ಆಗಿತ್ತು. ಅದ್ರ ನೆಕ್ಸ್ಟ್ ವೀಕ್ 13 ಸಿನಿಮಾ, ಅದ್ರ ನೆಕ್ಸ್ಟ್ ವೀಕ್ 10 ಸಿನಿಮಾ. ನಮ್ಮದು ಸಿನಿಮಾ ಎಷ್ಟು ಟಾಕ್ ಆದ್ರೂ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಒಂದು 25-30 ದಿನ ನಮಗೆ ಬೆಂಗಳೂರಲ್ಲಿ ಅದಾಗಿ ಒಂದು 50 ದಿನ, ಒಂದು 4-5 ಅಷ್ಟೇ ಸೆಂಟ್ರಲ್ ಆಯ್ತು ಅಷ್ಟೇ. ಸೊ ಹಾಗಾಗಿ ನಮಗೆ ಆ ಫುಟ್ ಫಾಲ್ಸು ಎಕ್ಸ್ಟೆಂಡ್ ಆಗಲಿಲ್ಲ, ಅಂದರೆ ಅಥವಾ ಅದು ಇನ್ಕ್ರೀಸ್ ಆಗಲಿಲ್ಲ. ಸೊ ಅಲ್ಲಿ ನಮಗೆ ಇದಿತ್ತು ಟಾಕ್ ಏನಿತ್ತಲ್ಲ, ಅಯ್ಯೋ ಈ ಸಿನಿಮಾ ಬಗ್ಗೆ ಏನೋ ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಟ್ ನೆಕ್ಸ್ಟ್ ಇಮಿಡಿಯೇಟ್ ಎಲ್ಲೂ ನೋಡೋಕ್ಕೆ ಸಿಗ್ತಿಲ್ಲ. ಸೊ ಜನ ವೆಯ್ಟ್ ಮಾಡ್ತಾಯಿದ್ರು. ಒಂದು 2 ತಿಂಗಳಾದಮೇಲೆ OTTಗೆ, 2-3 ತಿಂಗಳಾದಮೇಲೆ OTTಗೆ ಬಂತು. ಅಲ್ಲ ಆ್ಯಕ್ಚುಲಿ ಅದು ತುಂಬ ಓವರ್ವೆಲ್ಮಿಂಗ್. ಅಂದರೆ ನಿಮಗೆ ವಿತಿನ್ 1 ವೀಕಲ್ಲಿ ನಮಗೆ 2 ಮಿಲಿಯನ್ 3 ಮಿಲಿಯನ್ ವ್ಯೂವರ್ಶಿಪ್ ಅಂದರೆ ಮಿನಿಟ್ಸ್ ಸ್ಟ್ರೀಮಿಂಗ್ ಆಯಿತು. ಸೊ ಅಲ್ಲಿಂದ ನಮಗೆ ಅದು ಟಾಕ್ ಚೆನ್ನಾಗಾಗಿದೆ. ಅಂದರೆ ಇಂಡಸ್ಟ್ರಿ ತುಂಬ ಜನ ನೋಡಿದ್ರು, ಪ್ರತಿಯೊಬ್ಬರು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರವ್ರ ವಾಲಲ್ಲಿ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ತುಂಬ ದೀರ್ಘವಾಗಿವೆ ಏನದು ಕಮೆಂಟ್ಸ್ಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಆಮೇಲೆ ಅವ್ರದ್ದೇ ಒಂದು ಒಪಿನಿಯನ್ಗಳನ್ನು ಶೇರ್ ಮಾಡಿದ್ರು, ಪಾಸಿಟಿವ್ ನೆಗೆಟಿವ್ ಎನಿಥಿಂಗ್. ಬಟ್ ನಮ್ಮ ಸಿನಿಮಾ ಅದೇ ಮಾತುಕತೆ ಅಲ್ಲಿತ್ತು, ಅಂದರೆ ಆ ಒಂದು ಚಲಾವಣೆಯಲ್ಲಿ ಇತ್ತಲ್ಲ, ಅದು ನಮಗೆ ಪ್ಲಸ್ ಆಯಿತು. ಇನ್ನೊಂದು ಈ ಥರದ ಬೆಳವಣಿಗೆ ಬೇರೆ ಭಾಷೆಯಲ್ಲಿ ನೋಡ್ತಾ ಇದ್ವಿ ನಾವು. ಯಾವುದೋ ಲೋಕೇಶ್ ಕನಕರಾಜು ಫಸ್ಟ್ ಸಿನಿಮಾ ಇಟ್ಕೊಟ್ರಂತೆ, ಅವ್ರನ್ನ ಕರ್ಕೊಂಬಂದು ಕೈದಿ ಮಾಡಿಸಿದ್ದು, ಆ ಥರದ್ದೆಲ್ಲ ಬೇರೆ ಭಾಷೆಯಲ್ಲಿ ಜಾಸ್ತಿ ನೋಡ್ತಾ ಇದ್ವಿ. ಇಲ್ಲಿ ನಾವು ಹೋದಷ್ಟು ಅಂತ ತೊಗೊಂಡ್ರು ತುಂಬ ಹಿಟ್ ಸಿನಿಮಾ ಬಂದಿದೆ ಸರ್. ಆಚಾರ್ ಆ್ಯಂಡ್ ಕೋ, ಹಾಸ್ಟೆಲ್ ಹುಡುಗರು, ಈ ಥರ ತುಂಬ ಸಿನಿಮಾ ಹೊಸಲ ಹಿಟ್ ಬಂದಿದೆ. ಅವ್ರದ್ದೆಲ್ಲ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ನೋಡಿದ್ರೆ ಯಾವುದು ಇದುವರೆಗೂ ಅನೌನ್ಸ್ ಆಗಿಲ್ಲ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಆ ಥರದ್ದು ಒಂದು ಟ್ಯಾಲೆಂಟ್ನ ಈಗ ನಿಮಗೊಂದು ಅವಕಾಶ ಸಿಕ್ತು, ಆ ಥರ ಬೇರೆಯವ್ರಿಗೂ ಸಿಗಬೇಕು, ಆ ಥರದ್ದೆಲ್ಲ ಇಂಡಸ್ಟ್ರಿಯಲ್ಲಿ ಈ ಥರದ್ದು ಬೆಳವಣಿಗೆ ಇಲ್ಲ. ಅಂದರೆ ಇದು ಇಮಿಡಿಯೇಟ್ ಸಿಕ್ತು ಅಂತ ನಾನು ಹೇಳೋಕ್ಕಲ್ಲ. ಅಂದರೆ ಒಂದು ಮಾತು ಬಹುಶಃ ಇಲ್ಲಿ ಗೊತ್ತಿಲ್ಲ ಹೇಳ್ಬೇಕೋ ಇಲ್ಲೋ ಅಂತ, ಬಟ್ ಒಂದು ಅನುಭವ ಅಂತ ಹೇಳ್ಬೋದು. ಅದು ಎಲ್ಲರಿಗೂ ಆಗತ್ತೆ ಅನ್ನೋ ಥರನಲ್ಲ ಕೆಲವರಿಗೆ. ಆ್ಯಕ್ಚುಲಿ ನನಗೆ ಶಾಖಾಹಾರಿ ನಂತರ ಒಂದು ಇದು 30ನೇ ಅವರು ನನಗೆ ಸಿಕ್ಕಿದ್ದು. ಅಂದರೆ ಏನಾಗುತ್ತೆ, ನಮ್ಮ ಥರದ ಸಿನಿಮಾಗಳನ್ನ ಮಾಡಬೇಕು ಅಂತ ಅಪ್ರೋಚ್ ಮಾಡಿ ಅಂದರೆ ಓಕೆ ಅಂತಲ್ಲ, ಅಂದರೆ ಅವ್ರಿಗೇನಾಗಿದೆ ಅವ್ರದ್ದು ಒಂದಿಷ್ಟು ಕಟ್ನಿಟ್ಟು ಒಂದು ಕೆಲವು ಕಡೆ ಬಜೆಟ್ ವರ್ಕ್ ಆಗುತ್ತೆ, ಕೆಲವು ಕಡೆ ಇಲ್ಲ ಅವ್ರದ್ದೇನೋ ಒಂದು ಹೊಸಬ್ರು ಅಂತ ಬಂದಾಗ ಅವ್ರದ್ದು ಇನ್ನೊಂದೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಅದು ಆರ್ಗ್ಯಾನಿಕ್ ಆಗೇ ಇತ್ತು, ಅಂದರೆ ಹೆಲ್ದಿಯಾಗೇ ಇತ್ತು. ನಾವು ಅದನ್ನು ಮಾತಾಡ್ತಾ ಮತ್ತು ಕೆಲವರು ಓಕೆ ಮಾಡಿ ಇನ್ನೂ ಫೈನಲ್ ಮಾಡಿದ್ದಿಲ್ಲ, ಸ್ವಲ್ಪ ವೆಯ್ಟ್ ಮಾಡ್ತಾಯಿತ್ತು. ಮತ್ತು ಆಮೇಲೆ ಇನ್ನೊಬ್ಬರು ಇಲ್ಲ ಮಾಡೋಣ ಅಂತ ಹೇಳಿರ್ತಾರೆ, ಮತ್ತು ಅವ್ರಿಗೆ ಇನ್ನೊಂದೇನೋ ಸಮಸ್ಯೆ. ಸೊ ಈ ಥರದ್ದೆಲ್ಲ ಆಗಿ ಮತ್ತು ಶಾಖಾಹಾರಿ ನಂತರ ನನಗೆ ಇದೊಂದು ನನಗೆ ಆ್ಯಕ್ಚುಲಿ ತುಂಬ ಇದಾಗಿತ್ತು. ಸೊ ಲಿಟ್ರಲಿ 29ನೇ ಅವರು ಅನಿಸುತ್ತೆ ನನಗೆ ಇದು ಫೈನಲ್ ಓಕೆ ಆಗಿದೆ. ಅದು ಲಾಸ್ಟ್ ಒಂದು 8 ತಿಂಗಳಲ್ಲಿ. ಬಟ್ ಇದರಿಂದ ಅಂದರೆ ಏನಾಗುತ್ತೆ, ಶಾಖಾಹಾರಿ ನಂತರ ಅದು ರಿಸೀವಿಂಗ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅಂದರೆ ಎಲ್ಲರೂ ರಿಸೀವ್ ಮಾಡ್ತಾಯಿದ್ರು, ಇಲ್ಲ ಶಾಖಾಹಾರಿ ತಂಡ, ಶಾಖಾಹಾರಿ ಡೈರೆಕ್ಟರ್ ಅಂದ ತಕ್ಷಣ ಕರ್ಸ್ಕೊಳ್ಳೋರು, ಕತೆ ಕೇಳೋರು, ಇದೆಲ್ಲ ಆಗ್ತಾಯಿತ್ತು. ಸೇಮ್ ಕತೆನೇ, ಅಂದರೆ ನಾನು ತೀರಾ ಹಂಗಂತ ಇದಲ್ಲ, ಒಂದು 4-5 ಕತೆನ ನಾನು ಬೇರೆ ಬೇರೆ ಜಾನರ್ ಕತೆ ನಾನು ಬೇರೆ ಪಿಚ್ ಮಾಡ್ತಾಯಿದ್ದೆ, ಬೇರೆ ಬಜೆಟಲ್ಲಿ, ಅವ್ರು ಕೇಳಿದ ಬಜೆಟಲ್ಲಿ. ಸೊ ಆ ಕಷ್ಟ ಅಂತೂ ಇತ್ತು. ಬಟ್ ಆಮೇಲೆ ಫೈನಲ್ ಅಂತ ಯಾವುದೂ ಆಗ್ತಿದ್ದಿಲ್ಲ. ಬಟ್ ನಾನು ರೆಡಿ ಇದ್ದೆ. ಅಂದರೆ ಯಾಕೆ ಅಂದರೆ ನನ್ನ ಹತ್ರನೂ ಒಂದಿಷ್ಟು ಕತೆಗಳಿತ್ತು. ಯಾರೇ ಯಾವುದೇ ಥರ ಕೇಳಿದ್ರೂ ಅದು ತಕ್ಕಂಗೆ ಮಾಡೋ ಥರ ಇತ್ತು. ಬಟ್ ನಮ್ಮ ಥರ ಮಾಡೋ ಥರದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಯಾವುದೇ ಥರ ಕಾಂಪ್ರಮೈಸ್ ಆಗಿದೆ. ಈಗ ನೀವು ಹೆಂಗೆ ಎಲ್ಲರೂ ಶಾಖಾಹಾರಿ ಇಷ್ಟಪಟ್ಟು ಇದು ಮಾಡಿದ್ರಲ್ಲ, ಯಾಕೆಂದ್ರೆ ಅಲ್ಲೊಂದು ಬೇರೆ ಥರದ ಒಂದು ಅಪ್ರೋಚ್ ಇತ್ತು. ಈಗ ನೆಕ್ಸ್ಟ್ ಕ್ರೈಮ್ ಥ್ರಿಲ್ಲರ್ ಅಂತ ಮಾಡಿದ್ರು ಅಲ್ಲೇನೋ ಒಂದು ವಿಭಿನ್ನವಾಗಿ ಟ್ರೈ ಮಾಡೋಣ ಅಂತಿರುತ್ತೆ. ಅದನ್ನು ರೀಚ್ ಮಾಡೋದೇ ದೊಡ್ಡ ವಿಷಯ. ಅಂದರೆ ಆ ಥರದ ಒಂದು ಕಾನ್ಸೆಪ್ಟ್ನ ಇದು ಆ್ಯಕ್ಚುಲಿ ಭಾಗ್ಯ ಅಷ್ಟೇ. ಅಂದರೆ ನನಗೆ ಇದು ಇಲ್ಲಿ ನಾವು ಅಂದ್ಕೊಂಡು ಇದ್ದಿಲ್ಲ. ಅಂದರೆ ಈ ಥರ ಒಬ್ಬರು ನಮಗೆ ಅಂದರೆ ನಮ್ಮ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದು ಅಷ್ಟೇ. ಇದೊಂದು ಜರ್ನಿ ಅಷ್ಟೇ. ಶಾಖಾಹಾರಿ ನಂತರದ ಒಂದು ಜರ್ನಿನೇ ದೊಡ್ಡದು. ಆ್ಯಕ್ಚುಲಿ ಶಾಖಾಹಾರಿ ಸಿಕ್ಕಾಗಲೇ ನಮಗೆ ರಾಜೇಶ್ ಸರ್ ಸಿಕ್ಕವರೇ, ಅವ್ರು ನನಗೆ 36th ಅಥವಾ 35th ಪ್ರೊಡ್ಯೂಸರ್ ಅವರು. ಬಟ್ ಅಲ್ಲಿ ಒಂದು ಕಾರಣ ಇತ್ತು. ಯಾಕೆಂದರೆ ನಾನೊಬ್ಬ ನನ್ನ ಬಗ್ಗೆ ಗೊತ್ತಿದ್ದಿಲ್ಲ, ನನ್ನ ಪ್ರೊಫೈಲ್ ಗೊತ್ತಿದ್ದಿಲ್ಲ. ಬಟ್ ಆ ನಂತರನೂ ನನಗೆ ಇದಾಗಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಬೇರೆಯವರು ಬಹುಶಃ ಅವ್ರದ್ದು ಪ್ರಯತ್ನ ನಡೀತಿರುತ್ತೆ ಅಂತ ಅನಿಸುತ್ತೆ, ಅಥವಾ ಅವ್ರದ್ದೇನೋ ಬರವಣಿಗೆ ಆಗ್ತಿರುತ್ತೆ, ಅಥವಾ ನಿಧಾನಕ್ಕೆ ಹೇಳ್ಬೋದು.
ಅಥವಾ ಇನ್ನು ಕೆಲವರು ಇನ್ನು ಕಥೆಗಳು ಮಾಡ್ತಿರ್ಬೋದು, ಅಥವಾ ಎಷ್ಟೊಂದು ಸಿನಿಮಾ ಕಂಟೆಂಟ್ಗಳು ಬರ್ತಿದೆ. ಈಗ ನಮಗೂ ಆ ಸಮಸ್ಯೆ ಇದೆ. ಅಂದರೆ ಏನಾಗುತ್ತೆ, ನಾವೇನೋ ಬರ್ಕೊಂಡಿರ್ತೀವಿ, ಆಲ್ರೆಡಿ ಆ ಸಿನಿಮಾ ಬಂದುಬಿಟ್ಟಿರುತ್ತೆ, ರೆಡಿ ಆಗಿರುತ್ತೆ, ಮತ್ತೆ ರೀಟ್ರೈ ಮಾಡಬೇಕು, ಮತ್ತೆ ವಾಪಸ್ ಹಿಂದೆಟಾಕೋ ಅಂದರೆ ಉದ್ದೇಶ ಇರಲ್ಲ, ಪ್ರಮೇಯ ಇರಲ್ಲ, ಇಲ್ಲ ಮತ್ತೇನೋ ಮಾಡಬೇಕು, ಮತ್ತೆ ಬರೀಬೇಕು, ಈ ಥರದೆಲ್ಲ ಆಗ್ತಿದೆ. ಯಾಕಂದರೆ ಎಷ್ಟು ಕಂಟೆಂಟ್ಸ್ಗಳು ಬರ್ತಾ ಇದೆ. ಸೊ ಹಿಂಗೂ ಆಗ್ತಾ ಇರುತ್ತೆ. ಎಲ್ಲರೂ ಸಹ ಅವ್ರದ್ದೇ ಇದರಲ್ಲಿ ಬಹುಶಃ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಎಷ್ಟೊಂದು ಜನದ್ದು ಕ್ಲಿಕ್ ಆಗಿದೆ. ಈಗ ನಮಗೆ ಶಶಾಂಕ್ ಸೋಗಲ್ ಅವ್ರದ್ದು ಒಂದು ಸಿನಿಮಾ ಅನೌನ್ಸ್ ಆಯಿತು. ಮತ್ತು ತುಂಬ ಜನ ಅಂದರೆ ನಾನು ಈ ಜರ್ನಿಲೇ ಅವರೆಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಅವ್ರದ್ದೇ ಆದ ಒಂದು ಕ್ರಾಫ್ಟಲ್ಲಿ ತೊಡಕೊಂಡಿದ್ದಾರೆ. ಬಹುಶಃ ಗೊತ್ತಿಲ್ಲ, ಅದು ಒಂದು ಬರ್ಬೋದು. ನಾನು ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಅಂದರೆ ನಮ್ಮ ಟೈಮಲ್ಲಿ ಈಗ ನೀವು ಹೆಂಗೆ ನಮಗೆ ಮಾತಾಡಿಸ್ತಾ ಇದ್ದೀರಾ, ಅದೇ ತರಹ ತುಂಬ ಜನ ಆ ಒಂದು ರೌಂಡ್ ಟೇಬಲ್ ಆಗಿರ್ಬೋದು, ಇದೆಲ್ಲ ಮಾತಾಡಿಸಿದಾಗ ಎಲ್ಲ ಸಿಕ್ಕಿರ್ತೀವಿ. ಈ ಥರದ್ದೆಲ್ಲ ಒಂದು ವಿಚಾರ ವಿನಿಮಯ ಅಂತ ಏನು ಹೇಳ್ತೀವಿ, ಎಲ್ಲ ಆಗಿದೆ. ಒನ್ ಬೈ ಒನ್ ಬಹುಶಃ ಎಲ್ಲರೂ ಬರ್ತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಫಸ್ಟ್ ಸಿನಿಮಾನೇ ಇಟ್ಕೊಟ್ಟಿದ್ದೀರಾ, ಎಲ್ಲ ಸಿನಿಮಾನೂ ಇಟ್ಟಾಗಲಿ ಅಂತ ವಿಶ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.